ನ್ಯಾಷನಲ್ ಲೆವೆಲ್ ಸುದ್ದಿಯನ್ನು ನೋಡಿದ್ರೆ ಇಂಟರ್ನ್ಯಾಷನಲ್ ಲೆವೆಲ್ಗೆ ಹೋಗೋಣ. ಕರ್ನಾಟಕದ ಸುದ್ದಿಗೆ ಆಮೇಲೆ ಬರೋಣ. ಅಧಿವೇಶನ ಆರಂಭ ಆಗಿದೆ ಕರ್ನಾಟಕದಲ್ಲಿ, ಆ ಸುದ್ದಿಗೆ ನಂತರ ಬರೋಣಂತೆ. ಪಾಕಿಸ್ತಾನದ ಮಾಜಿ ಪ್ರಧಾನಿ ಇಮ್ರಾನ್ ಖಾನ್ ಜೈಲಿನಲ್ಲೇ ಸತ್ತು ಹೋಗಿದ್ದಾರಾ? ಈ ಸುದ್ದಿ ಬರ್ತಾ ಇರೋದು ಮೊದಲನೇ ಸಲ ಅಲ್ಲ. ಇದು ಇಮ್ರಾನ್ ಖಾನ್ ಹೆಂಗಿದ್ದಾರೆ ಅಂತ ಯಾರಿಗೂ ಗೊತ್ತಿಲ್ಲ. ಪಾಕಿಸ್ತಾನದ ಅಡಿಯಾಲ ಜೈಲಿನಲ್ಲಿ ಅವರನ್ನು ಇಡಲಾಗಿದೆ. 3 ತಿಂಗಳ ಹಿಂದೆನೂ ಜೋರು ಸುದ್ದಿ ಆಯ್ತಿತ್ತು, ಅವರು ಬದುಕಿರ್ಲಿಕ್ಕಿಲ್ಲ ಅಂತ. ಅವರ ಕುಟುಂಬಸ್ಥರಿಗೆ ಅವ್ರನ್ನ ಮಾತಾಡ್ಸೋದಕ್ಕೆ ಬಿಡ್ತಾ ಇಲ್ಲ. ನಾನು ಇಮ್ರಾನ್ ಖಾನ್ ನೋಡಿದ್ದೀನಿ, ಅವರು ಆರೋಗ್ಯವಾಗಿದ್ದಾರೆ ಅಂತ ಹೇಳುವಂಥವ್ರು ಕೂಡ ಯಾರೂ ಇಲ್ಲ. ಪಾಕಿಸ್ತಾನದ ಒಬ್ಬ ಹಿರಿಯ ಪತ್ರಕರ್ತ ವಜಾಹತ್ ಖಾನ್ ಹೇಳಿಕೆ ಇವತ್ತು ಮತ್ತೊಮ್ಮೆ ಇದರ ಬಗ್ಗೆ ಚರ್ಚೆಗೆ ಕಾರಣ ಆಯಿತು. ಇಮ್ರಾನ್ ಖಾನ್ ಭೇಟಿಗೆ ಯಾರಿಗೂ ಅವಕಾಶ ಸಿಗ್ತಾ ಇಲ್ಲ, ಆತ ಸತ್ತು ಹೋಗಿದ್ದಾರೆ ಅಂತ ಡೌಟ್ ಬರ್ತಾ ಇದೆ ಅಂತ ಪತ್ರಕರ್ತರ ಹೇಳಿಕೆ. 2023ರಿಂದ ಜೈಲಿನಲ್ಲಿದ್ದಾರೆ ಇಮ್ರಾನ್ ಖಾನ್. ಭ್ರಷ್ಟಾಚಾರದ ಹಗರಣದಲ್ಲಿ ಆರೋಪ ಸಾಬೀತಾಗಿದೆ ಅಂತ 14 ವರ್ಷ ಶಿಕ್ಷೆ ವಿಧಿಸಲಾಗಿದೆ. ರಾವಲ್ಪಿಂಡಿಯ ಅಡಿಯಾಲ ಜೈಲಿನಲ್ಲಿದ್ದಾರೆ. ಮತ್ತೆ ಅವರ ಆರೋಗ್ಯದ ಬಗ್ಗೆ ಚರ್ಚೆಗಳು ಬರ್ತವೆ. ಆರೋಗ್ಯ ಸರಿ ಇಲ್ವಂತೆ, ತುಂಬ ಸೀರಿಯಸ್ ಅಂತೆ, ಬದುಕಿರೋದೇ ಡೌಟ್ ಅಂತೆ, ಇಂಥ ಚರ್ಚೆಗಳು ಬರ್ತವೆ. ಯಾರ ಭೇಟಿಗೂ ಅವಕಾಶ ಕೊಡದೇ ಇರೋದು ಇಂಥ ರೂಮರ್ಗಳು ಹರಿದಾಡೋದಕ್ಕೆ ಕಾರಣ ಆಗುತ್ತೆ. ವಜಾಹತ್ ಎಸ್ ಖಾನ್ ಇಂಥ ಸುದ್ದಿಗಳು ಬಂದಾಗಲೆಲ್ಲ ಅವರ ಪಕ್ಷದ ಕಾರ್ಯಕರ್ತರು ಬೀದಿಗಿಳಿತಾರೆ, ಪ್ರತಿಭಟನೆಗಳನ್ನು ಮಾಡ್ತಾರೆ, ಸ್ವಲ್ಪ ದಿವಸ ಆದಮೇಲೆ ಮರೆತು ಬಿಡ್ತಾರೆ. ಪಾಕಿಸ್ತಾನ ಮಿಲಿಟರಿ ಸ್ಟೇಟ್ಮೆಂಟ್ ರಿಲೀಸ್ ಮಾಡಿದೆ. ಅಲ್ಲಿ ಕಾಮನ್ ಇದು. ನಮ್ಮ ದೇಶದಲ್ಲಿ ಯಾರೋ ಒಬ್ಬ ಜೈಲಿನಲ್ಲಿ ಬದುಕಿದಾನೋ ಬದುಕಿಲ್ವೋ ಅನ್ನೋ ಪ್ರಶ್ನೆಗೆ ಮಿಲಿಟರಿ ಅವರು ಉತ್ತರ ಕೊಟ್ಟರೆ ಮಿಲಿಟರಿಗೂ ಇದಕ್ಕೂ ಏನು ಸಂಬಂಧ ಅಂತ ಕೇಳ್ತೀವಿ. ಪಾಕಿಸ್ತಾನದಲ್ಲಿ ಎಲ್ಲದಕ್ಕೂ ಮಿಲಿಟರಿ ಸಂಬಂಧ ಇರುತ್ತೆ. ಅವರ ಕುಟುಂಬಸ್ಥರ ಭೇಟಿಗೆ ಅವಕಾಶ ಕೊಡ್ತೀವಿ ಅಂತ ಹೇಳ್ತಾ ಮಿಲಿಟರಿ ಹಾಕಿರೋ ಕಂಡೀಷನ್ ನೋಡಿ ನೀವು. ಕಂಡೀಷನ್ ಏನು, ಸ್ಟೇಟ್ಮೆಂಟ್ ಏನು? ಫಸ್ಟು, ಇಮ್ರಾನ್ ಖಾನ್ ಸತ್ತಿಲ್ಲ, ಜೈಲಿನಲ್ಲಿ ಅವರು ಜೀವಂತವಾಗಿದ್ದಾರೆ. ಆ ಪತ್ರಕರ್ತನ ಹೇಳಿಕೆ ಸಂಪೂರ್ಣವಾಗಿ ಸುಳ್ಳು ಮತ್ತು ಕಲ್ಪನೆ. ಪಾಕಿಸ್ತಾನ ಸೇನೆಯ ಯಾವ ಅಧಿಕಾರಿಯ ಜೊತೆ ಪತ್ರಕರ್ತ ಮಾತನಾಡಿದ್ದಾರೆ ಅಂದರೆ, ಒಂದು ಸುದ್ದಿ ಹೇಳಿದಾಗ ಸೋರ್ಸ್ ಹೇಳಿ ಅಂತ ಸೇನೆ ಕೇಳ್ತಾ ಇದೆ. ಆ ಪತ್ರಕರ್ತ ಯಾರ ಹೆಸರನ್ನೂ ಉಲ್ಲೇಖಿಸಿಲ್ಲ. ಇದು ಶುದ್ಧ ಸುಳ್ಳು. ಇಮ್ರಾನ್ ಖಾನ್ರನ್ನ ಭೇಟಿಯಾಗಲು ಅವರ ಸಹೋದರಿಯರಿಗೆ ಕಂಡೀಷನ್ ಇದೆ. ಇಮ್ರಾನ್ ಭೇಟಿಯ ನಂತರ ರಾಜಕೀಯದ ಬಗ್ಗೆ ಮಾತನಾಡಬಾರದು. ಈ ಷರತ್ತಿಗೆ ಇಮ್ರಾನ್ ಖಾನ್ ಒಪ್ಪಿದ್ರೆ ಭೇಟಿಗೆ ಅವಕಾಶ ಕೊಡ್ತೀವಿ ಅಂತ. ಮಿಲಿಟರಿ ಯಾರ್ರೀ ಕಂಡೀಷನ್ ಹಾಕೋದಕ್ಕೆ? ಪಾಲಿಟಿಕ್ಸ್ ಮಾತಾಡಬಾರ್ದು, ಭೇಟಿಯ ಸಂದರ್ಭದಲ್ಲಿ ರಾಜಕೀಯ ಮಾತನಾಡಬೇಡಿ. ಮಿಲಿಟರಿ ಯಾರು? ಮಿಲಿಟರಿ ಯಾಕೆ ಆ ಕಂಡೀಷನ್ ಹಾಕಬೇಕು? ಅಥವಾ ಪೊಲೀಸರ ಆ ಕಂಡೀಷನ್ ಹಾಕಿದ್ರೆ ಪೊಲೀಸರಾದರೂ ಆ ಕಂಡೀಷನ್ ಯಾಕೆ ಹಾಕಬೇಕು? ಹೂ ಆರ್ ಯು ಟು ಟೆಲ್ ಇಟ್? ಭಾರತದಲ್ಲಿ ಅಂಥ ಪ್ರಶ್ನೆ ರೆಲೆವೆಂಟ್, ಪಾಕಿಸ್ತಾನದಲ್ಲೆಲ್ಲ ಕೇಳಂಗಿಲ್ಲ. ಅಲಿಮಾ ಖಾನ್ ಮಾತಾಡಿದ್ದಾರೆ, ಇಮ್ರಾನ್ ಖಾನ್ ಸಹೋದರಿ. ಆಯಿತು, ರಾಜಕೀಯ ಮಾತಾಡೋದಿಲ್ಲ, ನಮಗೆ ಅವಕಾಶ ಕೊಡಿ ಭೇಟಿ ಮಾಡೋದಕ್ಕೆ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.